ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದರಿಂದ ವಿಡಿಯೋದಲ್ಲಿ ಕ್ಯಾಪ್ಸಿಕಮ್ ಅನ್ನು ಬಳಸಿ ನ್ಯೂ ರೆಸಿಪಿ ಮಾಡಿ ತೋರಿಸ್ತಾ ಇದ್ದೇನೆ. ಸಿಂಪಲ್ ಇಂಗ್ರೀಡಿಯೆಂಟ್ಸು, ಟೇಸ್ಟ್ ರೆಸಿಪಿ ಒಮ್ಮೆ ಟ್ರೈ ಮಾಡಿ ನೋಡಿ. ಹಾಗೆ ನೀವೇನಾದರೂ ಹೊಸದಾಗಿ ನನ್ನ ಚಾನಲ್ಗೆ ವಿಸಿಟ್ ಕೊಟ್ಟರೆ ಚಾನಲನ್ನು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಐಕಾನ್ ಕ್ಲಿಕ್ ಮಾಡಿ ದಯವಿಟ್ಟು ಮರೆಯಬೇಡಿ. ಕ್ಯಾಪ್ಸಿಕಮ್ ಅನ್ನು ಬಳಸಿ ಮಾಡುವ ರೆಸಿಪಿಗೆ ಏನು ಇಂಗ್ರೀಡಿಯೆಂಟ್ಸ್ ಬೇಕು, ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲಿಗೆ ನಾನು ನಾಟಿ ಕ್ಯಾಪ್ಸಿಕಮ್ ತೊಗೊಂಡಿದ್ದೇನೆ. ನಾಟಿ ಕ್ಯಾಪ್ಸಿಕಮ್ ಅಂದರೆ ಗಾತ್ರದಲ್ಲಿ ಚಿಕ್ಕದಾಗಿರುತ್ತೆ, ಅಂದರೆ ವೆರಿ ಸ್ಮಾಲ್ ಸೈಜು. ಹಾಗೂ ಈ ರೀತಿಯ ರೇಖೆಗಳು ಸೈಡಲ್ಲಿ ಏಣು ಅಂತ ಕರಿತೀವಿ ನೋಡಿ, ಅದು ಒಂದು ಸ್ವಲ್ಪ ಜಾಸ್ತಿ ಬಂದಿರುತ್ತೆ. ಹೈಬ್ರಿಡ್ ಕ್ಯಾಪ್ಸಿಕಮಲ್ಲಿ ಈ ರೀತಿ 4 ಲೇಯರ್ ಬಂದಿರುತ್ತೆ ಅಷ್ಟೇ ಗೆರೆಗಳು ನೋಡಿ. ಈ ರೀತಿ ನಾಟಿ ಕ್ಯಾಪ್ಸಿಕಮ್ ತೊಗೊಂಡ್ರೆ ಸ್ವಲ್ಪ ಸ್ಪೈಸಿ ಆಗಿರುತ್ತೆ, ಹಾಗೂ ಪಲ್ಯ ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ಈ ರೀತಿಯ ಸ್ಮಾಲ್ ಕ್ಯಾಪ್ಸಿಕಮ್ ತೊಗೊಳ್ಳಿ, ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಈಗ 3ರಿಂದ 4 ಬಾರಿ ವಾಶ್ ಮಾಡಿ ತೊಟ್ಟಿನ ಭಾಗವನ್ನು ನಾನು ಕಟ್ ಮಾಡ್ತಾ ಇಲ್ಲ, ಹಾಗೆ ಬಿಟ್ಟು ಫ್ರಂಟ್ ಸೈಡ್ ಮಾತ್ರ ಕಟ್ ಮಾಡ್ತಾ ಇದ್ದೇನೆ. ನಿಮಗೆ ತೊಟ್ಟಿನ ಭಾಗ ಬೇಡ ಅಂದಲ್ಲಿ ನೀವು ಅಲ್ಲಿ ಕೂಡ ಕಟ್ ಮಾಡಿ, ತೊಟ್ಟಿನ ಭಾಗವನ್ನು ಕಟ್ ಮಾಡಿ ಅಲ್ಲಿ ನೀವು ಫಿಲ್ ಮಾಡ್ಬೋದು. ಈ ರೀತಿ ಸೆಂಟ್ರಲ್ಲಿ ಚಿಕ್ಕ ಕ್ಯಾಪ್ಸಿಕಮ್ ಆಗಿರೋದ್ರಿಂದ ನಾನು 2 ಲೇಯರ್ ಆಗಿ ಕಟ್ ಮಾಡ್ತಾ ಇದ್ದೇನೆ. ನಿಮಗೆ ಈ ಕ್ಯಾಪ್ಸಿಕಮಲ್ಲಿರುವಂತಹ ಸೀಡ್ಸ್ ಬೇಡ ಅಂದಲ್ಲಿ ರಿಮೂವ್ ಮಾಡ್ಕೋಬಹುದು. ನಾನು ಸ್ವಲ್ಪ ಸ್ಪೈಸಿ ಆಗಿರಲಿ ಅನ್ನೋದಕ್ಕೋಸ್ಕರ ಕ್ಯಾಪ್ಸಿಕಮನ್ನು ರಿಮೂವ್ ಮಾಡ್ತಾ ಇಲ್ಲ, ಅಂದರೆ ಸೀಡ್ಸನ್ನು ರಿಮೂವ್ ಮಾಡ್ತಾ ಇಲ್ಲ, ಹಾಗೆ ಬಿಡ್ತಾ ಇದ್ದೀನಿ ಇನ್ಸೈಡು. ಈ ರೀತಿ 2 ಲೇಯರ್ ಆಗಿ ಕಟ್ ಮಾಡ್ತಾ ಇದ್ದೀನಿ. ನಿಮಗೆ ಬೇಕಂದಲ್ಲಿ 4 ಭಾಗಗಳಾಗಿ ಕೂಡ ಕಟ್ ಮಾಡ್ಕೋಬಹುದು. ಈ ರೀತಿ ಮಾಡೋದ್ರಿಂದ ಜೋಳದ ರೊಟ್ಟಿ, ಗೋಧಿ ಚಪಾತಿ ಇರ್ಬೋದು, ಅಕ್ಕಿ ರೊಟ್ಟಿ ಇರ್ಬೋದು, ಇಡ್ಲಿ, ಚಪಾತಿ, ದೋಸೆ, ಪೂರಿ ಎಲ್ಲದಕ್ಕೂ ಕೂಡ ಗುಡ್ ಕಾಂಬಿನೇಷನ್. ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ. ಇದೇ ಮೆಥಡಲ್ಲಿ ನಾವು ಹೀರೆಕಾಯಲ್ಲಿ, ಬದನೆಕಾಯಲ್ಲಿ, ಹಾಗಲಕಾಯಲ್ಲಿ ಮಾಡ್ಕೋಬೋದು. ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ನೋಡಿ. ಈ ರೀತಿ ಕಟ್ ಮಾಡಿ ಒಂದು ಪ್ಲೇಟಲ್ಲಿ ಇಟ್ಕೊಳ್ತಾ ಇದ್ದೇನೆ. ಈಗ ಮಸಾಲವನ್ನು ಫಿಲ್ ಮಾಡಲಿಕ್ಕೆ ನೋಡ್ಕೊಳ್ಳೋಣ, ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು, ಯಾವ ರೀತಿ ಮಾಡೋದು ಅಂತ. ಒಂದು ಪ್ಲೇಟ್ಗೆ ನಾನು 100 ಗ್ರಾಮಷ್ಟು ಶೇಂಗಾ ಅಥವಾ ನೀವು ಕಡಲೆಕಾಯಿ ಬೀಜ ಅಂತ ಏನು ಕರಿತೀರ ಅದನ್ನು ಫ್ರೈ ಮಾಡಿ, ಅಂದರೆ ಡ್ರೈ ರೋಸ್ಟ್ ಮಾಡ್ಕೋಬೇಕಾಗತ್ತೆ. ಎಣ್ಣೆ ಹಾಕ್ತಲೇ ಹುರಿದುಕೊಂಡು ಅದನ್ನು ಮಿಕ್ಸಿ ಜಾರಲ್ಲಿ ಪೌಡ್ರ್ ಮಾಡ್ಕೋಬೇಕಾಗುತ್ತೆ. ನೀರು ಹಾಕ್ತಲೇ ಈ ರೀತಿ ತರ್ತರಿಯಾಗಿರಬೇಕು ಪೌಡ್ರ್, ತುಂಬ ನುಣ್ಣಗೆ ಪೌಡ್ರ್ ಮಾಡ್ಕೋಬೇಡಿ. ಈ ರೀತಿ ತರ್ತರಿಯಾಗಿರಬೇಕು. 100 ಗ್ರಾಮಷ್ಟು ಬೇಕು. ನೀವು ಇದಕ್ಕೆ ಬೇಕಂದಲ್ಲಿ 1 ಟೇಬಲ್ ಸ್ಪೂನಷ್ಟು ಕಡಲೆ, ಹುರ್ಗಡ್ಲೆ ಹಾಗೂ 1 ಟೇಬಲ್ ಸ್ಪೂನಷ್ಟು ಬಿಳಿ ಎಳ್ಳು ಕೂಡ ಬಳಸ್ಕೋಬಹುದು. ನಂತರ ನಾನು ಉಚ್ಚೆಳ್ಳು ಪೌಡ್ರ್ ಮಾಡಿಟ್ಕೊಂಡಿದ್ನಲ್ಲ ಅದನ್ನು ಬಳಸ್ತಾ ಇದ್ದೇನೆ. ನೀವು ಇದಕ್ಕೆ ಶೇಂಗಾ ಹುರ್ಕೊಳ್ಳುವಾಗಲೇ ಉಚ್ಚೆಳ್ಳು ಕೂಡ ಬಳಸಿ ಪೌಡ್ರ್ ಮಾಡ್ಕೋಬೋದು. ನಂತರ ಅರ್ಧ ಟೇಬಲ್ ಸ್ಪೂನಷ್ಟು ಅರಿಶಿಣದ ಪುಡಿ ಬಳಸ್ತಾ ಇದ್ದೇನೆ. 1.5 ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ಹಾಕ್ತಾ ಇದ್ದೇನೆ. ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಗರಂ ಮಸಾಲ ಹಾಕೋದ್ರಿಂದ. ಹಾಗೂ 2 ಟೇಬಲ್ ಸ್ಪೂನಷ್ಟು ಅಚ್ಚ ಖಾರದ ಪುಡಿ ಹಾಕ್ತಾ ಇದ್ದೇನೆ. ಅಚ್ಚ ಖಾರದ ಪುಡಿ ನಿಮಗೆ ಸ್ಪೈಸಿ ಜಾಸ್ತಿ ಬೇಕಂದಲ್ಲಿ ಜಾಸ್ತಿ ಹಾಕೋಬಹುದು. ಆದರೆ ಮೆಣಸಿನಕಾಯಿ, ಖಾರದ ಮೆಣಸಿನಕಾಯಿ ಆಗಿರೋದ್ರಿಂದ ನಾನು 2 ಟೇಬಲ್ ಸ್ಪೂನಷ್ಟು ಅಚ್ಚ ಖಾರದ ಪುಡಿಯನ್ನು ಬಳಸಿ ಈ ರೀತಿ ಗಂಟುಗಳಿಲ್ಲದ ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಆದ ನಂತರ ರುಚಿಗೆ ಬೇಕಾದಷ್ಟು ಉಪ್ಪನ್ನು ಹಾಕ್ಕೊಳ್ಳಿ. ನಾವು ಮಸಾಲೆಯನ್ನು ಇನ್ಸೈಡು, ಅಂದರೆ ಕ್ಯಾಪ್ಸಿಕಮ್ನ ಇನ್ಸೈಡು ಫಿಲ್ ಮಾಡಲಿಕ್ಕೆ ಇದು. ಸೊ ಹಾಗಾಗಿ ಉಪ್ಪಿನ ಕ್ವಾಂಟಿಟಿ ನೋಡಿ ಹಾಕ್ಕೊಳ್ಳಿ. ನಂತರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ರೀತಿ ಸ್ವಲ್ಪನೂ ಕೂಡ ಗಂಟಿಲ್ದಲಾಗೆ ಮೆಣಸಿನಕಾಯಿ ಪೌಡ್ರ್ ಇರ್ಬೋದು, ಗರಂ ಮಸಾಲ, ಉಪ್ಪು, ಗುರೆಸಾಣಿ ಅಂದರೆ ನಾವು ಹುಚ್ಚೆಳ್ಳು ಪೌಡ್ರ್ ಮಾಡ್ಕೊಂಡಿದ್ವಲ್ಲ ಅದು, ಶೇಂಗಾ ಪೌಡ್ರ್, ಇಷ್ಟು ಚೆನ್ನಾಗಿ ಮಿಕ್ಸ್ ಆಗಬೇಕು. ಇದಿಷ್ಟು ಮಿಕ್ಸ್ ಆದ ನಂತರ ನಾನು ಸ್ವಲ್ಪ ಶುಂಠಿ ಪೇಸ್ಟನ್ನು ಈ ರೀತಿ ತುರಿದಾಕ್ತಾ ಇದ್ದೇನೆ. ನೀವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದ್ದರೆ ಅದನ್ನು ಕೂಡ ಬಳಸ್ಕೋಬಹುದು. ಈ ರೀತಿ ಶುಂಠಿಯನ್ನು ತುರಿದಾಕ್ತಾ ಇದ್ದೇನೆ ನಾನು. ನಂತರ ನಾನು ಈರುಳ್ಳಿ, ನೀವು ಕೊಬ್ಬರಿಯನ್ನು ಕೂಡ ಬಳಸ್ಕೋಬಹುದು, ಅಥವಾ ತೆಂಗಿನಕಾಯಿ ಇದ್ದರೆ ಅದನ್ನು ಕೂಡ ಬಳಸ್ಕೋಬಹುದು. ಬೇಡ ಅಂದಲ್ಲಿ ಸ್ಕಿಪ್ ಮಾಡ್ಬೋದು. ಆದರೆ ತೆಂಗಿನಕಾಯಿ ಅಥವಾ ಕೊಬ್ಬರಿ ಎರಡರಲ್ಲಿ ಯಾವುದಾದ್ರು ಒಂದನ್ನು ಬಳಸಿದ್ರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ನಾನು ತೆಂಗಿನಕಾಯಿ ತುರಿಯನ್ನು ಹಾಕ್ತಾ ಇದ್ದೇನೆ. ನೀವು ಇದಕ್ಕೆ ಸಣ್ಣದಾಗಿ ಚಾಪ್ ಮಾಡಿಟ್ಕೊಂಡಂತಹ ಕೊತ್ತಂಬರಿ ಸೊಪ್ಪು, ಸಣ್ಣದಾಗಿ ಚಾಪ್ ಮಾಡ್ಕೊಂಡಂತಹ ಕರಿಬೇವು, ಸಣ್ಣದಾಗಿ ಚಾಪ್ ಮಾಡಿಟ್ಕೊಂಡಂತಹ ಟೊಮೊಟೊ, ಹುಳಿ ಟೊಮೊಟೊ ತೊಗೊಳ್ಳಿ ಆದಷ್ಟು, ಹಾಗೂ ಈರುಳ್ಳಿ ಇಷ್ಟನ್ನು ಕೂಡ ಹಾಕ್ತಾ ಇದ್ದೇನೆ ಫಿಲ್ ಮಾಡಲಿಕ್ಕೆ. ಒಗ್ಗರಣೆ ಮಾಡಲಿಕ್ಕೆ ನಮಗೆ ಎಕ್ಸ್ಟ್ರಾ ಟೊಮೊಟೊ, ಕರಿಬೇವು, ಕೊತ್ತಂಬರಿ ಹಾಗೂ ಈರುಳ್ಳಿ ಬೇಕಾಗುತ್ತೆ. ಅದನ್ನು ಸ್ವಲ್ಪ ಎತ್ತಿಟ್ಕೊಂಡಿದ್ದೇನೆ. ನಂತರ ಒಂದು ಸ್ಪೂನಲ್ಲಿ ಅಥವಾ ನೀವು ಕೈಯಲ್ಲಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು, ನಿಮಗೆ ಬೇಕಂದಲ್ಲಿ 2 ಟೇಬಲ್ ಸ್ಪೂನಷ್ಟು ಮಾತ್ರ ಆಯಿಲನ್ನು ಹಾಕಿ ಸ್ವಲ್ಪ ನೀರನ್ನು ಹಾಕಿ ಮಿಕ್ಸ್ ಮಾಡ್ಕೋಬಹುದು. ಆಯಿಲ್ ಬೇಡ ಅಂದವರು ಬರೀ ನೀರನ್ನೇ ಹಾಕಿ ಕೂಡ ಮಿಕ್ಸ್ ಮಾಡ್ಕೋಬಹುದು. ಅದೇ 1-2 ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಈ ರೀತಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಈಕ್ವಲೆಂಟಾಗಿ ಮಿಕ್ಸ್ ಆಗಬೇಕು. ಈಗ ನಾವು ಕಟ್ ಮಾಡಿ ಇಟ್ಕೊಂಡಿದ್ದೀವಲ್ಲ ಮೆಣಸಿನಕಾಯಿಗಳನ್ನು ಅದ್ರ ಇನ್ಸೈಡು ಈ ರೀತಿ ಫಿಲ್ ಮಾಡ್ಕೊಳ್ಳೋಣ. ಇದೇ ಮೆಥಡಲ್ಲಿ ಬದನೆಕಾಯಿ ಅಂತ ಮಾಡ್ತೀವಿ ನೋಡಿ, ಅದು ಕೂಡ ಇದೇ ಮೆಥಡ್ಡು, ಸೇಮ್ ಪ್ರೊಸೀಜರು. ಆದರೆ ಅಲ್ಲಿ ಬದನೆಕಾಯಿಗಳನ್ನು ಬಳಸ್ತೇವೆ, ಇಲ್ಲಿ ಕ್ಯಾಪ್ಸಿಕಮನ್ನು ಬಳಸಿದ್ದೇವೆ ಅಷ್ಟೇ. ಈ ರೀತಿ ಸ್ಟಫ್ ಮಾಡಿ ಇನ್ಸೈಡು ಒಂದು ಪ್ಲೇಟಲ್ಲಿ ಎತ್ತಿಟ್ಕೊಳ್ಳೋಣ.
ಇದನ್ನು ಒಗ್ಗರಣೆ ಮಾಡಲಿಕ್ಕೆ ಉಂಟು. ನೀವು ಬೇಕಂದಲ್ಲಿ ನೀರನ್ನು ಬಳಸಿ ಕುಕ್ಕರಲ್ಲೂ ಕೂಡ ಮಾಡ್ಕೋಬಹುದು, ಅಥವಾ ನಿಮಗೆ ಆಯಿಲ್ ಜಾಸ್ತಿ ಬೇಡ ಅಂದಲ್ಲಿ ಕುಕ್ಕರಲ್ಲಿ ಮಾಡ್ಕೊಳ್ಳಿ. ನಿಮಗೆ ಆಯಿಲ್ ಇದ್ದರೂ ಪರವಾಗಿಲ್ಲ, ನಾವು ತಿಂತೀವಿ ಅನ್ನೋರಾದರೆ ನೀವು ಪಾನಲ್ಲಿ ಅಥವಾ ಬಾಣಲಿಯಿಂದ ಏನು ಕರಿತೀವಿ ಅದರಲ್ಲಿ ಕೂಡ ಆಯಿಲನ್ನು ಬಳಸಿ ಮಾಡ್ಕೋಬಹುದು. ಕೆಲವರು ಇದಕ್ಕೆ ಸ್ವಲ್ಪನೂ ಕೂಡ ನೀರನ್ನು ಮಿಕ್ಸ್ ಮಾಡೋದಿಲ್ಲ. ನಾನು ಸ್ಟಫ್ ಆದ ನಂತರ ಉಳಿದ ಮಸಾಲೆಗೆ ನೀರನ್ನು ಹಾಕಿ ಮಿಕ್ಸ್ ಮಾಡ್ತಾ ಇದ್ದೇನೆ. ನಂತರ ಒಂದು ಕುಕ್ಕರನ್ನು ಬಿಸಿಟ್ಟಿದ್ದೇನೆ. ಬಿಸಿಯಾಗಿರುವಂಥ ಕುಕ್ಕರ್ಗೆ 3ರಿಂದ 4 ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕ್ತಾ ಇದ್ದೇನೆ. ಆಯಿಲ್ ಚೆನ್ನಾಗಿ ಬಿಸಿ ಆಗಬೇಕು. ನಂತರ ಸಾಸಿವೆ, ಕರಿಬೇವು, ಈರುಳ್ಳಿ ಇಷ್ಟನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಆದಷ್ಟು ಲೋ ಫ್ಲೇಮಲ್ಲೇ ಫ್ರೈ ಮಾಡ್ಕೊಳ್ಳಿ. ಈರುಳ್ಳಿ ಒಂದು ಸ್ವಲ್ಪ ಟ್ರಾನ್ಸ್ಪರೆಂಟ್ ಬರಬೇಕು, ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಂಡ ನಂತರ ನಾವು ಸ್ಟಫ್ ಮಾಡಿ ಇಟ್ಕೊಂಡಿದ್ದೀವಲ್ಲ ಕ್ಯಾಪ್ಸಿಕಮ್ಮು, ಅದನ್ನು ಇನ್ಸೈಡ್ ಕುಕ್ಕರಿನ ಒಳಗಡೆ ಈ ರೀತಿ ಜೋಡಿಸ್ತಾ ಹೋಗೋಣ. ಈ ರೀತಿ ಮೆಣಸಿನಕಾಯಿಗಳನ್ನು ತೊಟ್ಟುಗಳನ್ನು ಹಾಗೆ ಬಿಡೋದ್ರಿಂದ ನಾವು ಎತ್ತಿ ಸರ್ವ್ ಮಾಡಲಿಕ್ಕೆ ಈಸಿ ಆಗುತ್ತೆ. ನಂತರ ಕೊತ್ತಂಬರಿ ಸೊಪ್ಪು, ಈರುಳ್ಳಿ, ಟೊಮೊಟೊ ಹಾಗೂ ಉಳಿದಂತಹ ಮಸಾಲೆಗೆ ನಾನು ಸ್ವಲ್ಪ ನೀರನ್ನು ಮಿಕ್ಸ್ ಮಾಡಿ ಈ ರೀತಿ ಹಾಕ್ತಾ ಇದ್ದೇನೆ. ನಿಮ್ಗೆ ಬೇಕಂದಲ್ಲಿ 1 ಟೀ ಗ್ಲಾಸಲ್ಲಿ ನೀರನ್ನು ಕೂಡ ಹಾಕಬಹುದು. ಸ್ವಲ್ಪ ಬೆಲ್ಲ ಹಾಕ್ತಾ ಇದ್ದೇನೆ. ಬೆಲ್ಲ ಹಾಕಿದ ನಂತರ ಈ ರೀತಿ ತುಂಬ ಮಿಕ್ಸ್ ಮಾಡೋಕ್ಕೆ ಹೋಗಬೇಡಿ. ಸ್ವಲ್ಪ ಈ ರೀತಿ ಮಿಕ್ಸ್ ಮಾಡಿ ಒಂದು ಲಿಡ್ಡನ್ನು ಕ್ಲೋಸ್ ಮಾಡಿ 3ರಿಂದ 4 ವಿಷಲ್ ಕೂಗಿಸ್ಕೋಬೋದು. ತುಂಬ ಸಾಫ್ಟ್ ಬೇಕು ಅಂದರೆ, ಸ್ವಲ್ಪ ಕ್ರಂಚಿಯಾಗಿರಬೇಕು ಅಂದರೆ 2 ವಿಷಲ್ ಸಾಕು. ಅಂದರೆ 2 ವಿಷಲ್ ಕೂಗಿಸ್ಕೊಂಡ ನಂತರ ನಾನು ಸ್ಟವನ್ನು ಆಫ್ ಮಾಡಿ ಕುಕ್ಕರ್ ಏರೆಲ್ಲ ಔಟ್ ಆದಮೇಲೆ ನಾನು ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ ಈ ರೀತಿ ತುಂಬ ಸ್ಪೈಸಿಯಾಗಿ, ತುಂಬ ಚೆನ್ನಾಗಿ, ಸಾಫ್ಟಾಗಿ ಮಸಾಲೆ ಎಲ್ಲ ಫಿಲ್ ಆಗಿರೋದ್ರಿಂದ ತುಂಬ ಟೇಸ್ಟಿಯಾಗಿ ಪಲ್ಯ ರೆಡಿ ಆಗುತ್ತೆ. ಸ್ಟಫ್ಡ್ ಕ್ಯಾಪ್ಸಿಕಮ್ ಪಲ್ಯ ರೆಡಿ ಆಗುತ್ತೆ. ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ. ನಾನೀಗ ಒಂದು ಪ್ಲೇಟಲ್ಲಿ ಸರ್ವ್ ಮಾಡಿ ಕೂಡ ತೋರಿಸ್ತಾ ಇದ್ದೇನೆ. ಇದನ್ನು ನಾವು ಬಿಸಿ ಬಿಸಿಯಾದ ಜೋಳದ ರೊಟ್ಟಿ, ರಾಗಿ ರೊಟ್ಟಿ, ಚಪಾತಿ ಅಥವಾ ನೀವು ದೋಸೆ, ಪಲ್ಯ, ಇಡ್ಲಿ, ರೈಸ್ ಕೂಡ ಊಟ ಮಾಡ್ಬೋದು. ಅಷ್ಟು ಚೆನ್ನಾಗಿರುತ್ತೆ. ಆಯಿಲೆಲ್ಲ ನೋಡಿ, ನಾನು ಎಕ್ಸ್ಟ್ರಾ ಆಯಿಲ್ ಬಳಸಿರೋದ್ರಿಂದ ಆಯಿಲೆಲ್ಲ ಸೈಡಲ್ಲಿ ಬಿಟ್ಕೊಂಡಿದೆ. ಆ ರೀತಿಯಾಗಿ ಬಂದರೆ ಪರ್ಫೆಕ್ಟ್ ಅದ ಇದೆ ಅಂಥೇಳಿ. ಇದೇ ಮೆಥಡಲ್ಲಿ ನೀವು ಬದನೆಕಾಯಲ್ಲಿ ಮಾಡ್ಬೋದು, ಹೀರೆಕಾಯಿ, ಹಾಗಲಕಾಯಿ ಅದರಲ್ಲೂ ಕೂಡ ಮಾಡ್ಕೋಬೋದು. ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಒಮ್ಮೆ ಟ್ರೈ ಮಾಡಿ ನೋಡಿ. ಹಾಗೆ ನಾನು ರೊಟ್ಟಿ ಜೊತೆಗೂ ಕೂಡ ತೋರಿಸ್ತಾ ಇದ್ದೇನೆ. ಕಟ್ ಮಾಡಿ ಜೋಳದ ರೊಟ್ಟಿಯನ್ನು ಈ ರೀತಿ ಮಿಕ್ಸ್ ಮಾಡ್ಕೊಂಡು ತಿನ್ನೋದ್ರಿಂದ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಒಮ್ಮೆ ಟ್ರೈ ಮಾಡಿ ನೋಡಿ, ನಾನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ನೀವೇನಾದರೂ ಹೊಸದಾಗಿ ನನ್ನ ಚಾನಲ್ಗೆ ವಿಸಿಟ್ ಕೊಟ್ಟಿದ್ರೆ ನನ್ನ ಚಾನಲನ್ನು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕಾನ್ ಕ್ಲಿಕ್ ಮಾಡೋದು ಮರೆಯಬೇಡಿ. ಈ ವಿಡಿಯೋವನ್ನು ಆದಷ್ಟು ನಿಮ್ಮ ಫ್ರೆಂಡ್ಸ್ ಇರ್ಬೋದು, ಫ್ಯಾಮಿಲಿ ಇರ್ಬೋದು ಅಥವಾ ಕೊಲೀನ್ಸ್ಗೆ ಹೆಚ್ಚೆಚ್ಚು ವಿಡಿಯೋವನ್ನು ಶೇರ್ ಮಾಡಿ. ಹಾಗೆ ಪುಟ್ಟದಾಗಿ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಲು ತಿಳಿಸಿ. ಟೇಸ್ಟ್ ಅಂತೂ ಅಮೇಜಿಂಗ್ ಆಗಿರುತ್ತೆ ಫ್ರೆಂಡ್ಸ್. ಒಮ್ಮೆ ಟ್ರೈ ಮಾಡಿ ನೋಡಿ. ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ. ಕೆಲವು ಮಕ್ಕಳು ತುಂಬ ಸ್ಪೈಸಿ ಇಷ್ಟಪಡ್ತಾರೆ ನೋಡಿ, ಅಂಥ ಮಕ್ಕಳಿಗಂತೂ ಗುಡ್ ಕಾಂಬಿನೇಷನ್ ಅಂತ ಹೇಳ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು. ಟೇಕ್ ಕೇರ್.